ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಜಾನಿ ನೋಡಿ ಎಲ್ಲಿ ಮನಗಿದ್ದಾನೆ. ರೂಮಲ್ಲಿ ನಾನು ಎಷ್ಟೇ ಬೆಡ್ಶೀಟೆಲ್ಲ ಕ್ಲೀನ್ ಮಾಡಿದ್ರು ನೋಡಿ ಎಂಥ ಕೆಲಸ ಮಾಡ್ತಿದ್ದಾನೆ. ಅಲ್ಲಿ ಹೋಗೋದು, ಬಾಟ್ಲೆಲ್ಲ ಕಚ್ಕೊಂಡು ಹೋಗೋದು, ಅದು ಮಂಚದ ಮೇಲೆಲ್ಲ ಹರಡೋದು, ಮತ್ತು ಆ ಬೆಡ್ಶೀಟೆಲ್ಲನೂ ಎಳೆಯೋದು, ಈ ಥರ ಎಲ್ಲ ಕೆಲಸ ಮಾಡ್ತಾನೇ ಇರ್ತಾನೆ ಇವನು. ನನಗೆ ಎಕ್ಸ್ಟ್ರಾ ಒಂದೊಂದು ಕೆಲಸ ಕೊಡ್ತಾನೆ ಇರ್ತಾನೆ ಇವನು. ನಾನು ಎಷ್ಟನ್ನ ಕ್ಲೀನ್ ಮಾಡಲಿ ಈ ಥರ ಎಲ್ಲ ಮಾಡ್ತಾ ಇರ್ತಾನೆ ನೋಡಿ. ಅಲ್ಲಿ ಬಾಟ್ಲು ಕಚ್ಕೊಂಡು ಹೆಂಗೆ ಕಚ್ಚುತ್ತಾ ಇದ್ದಾನೆ ನೋಡಿ ಅಲ್ಲಿ ಮಲ್ಕೊಂಡು. ಅದು ಇವನು ಹೆಂಗೆ ಮಲ್ಕೊಳೋದು ಅಂದರೆ ಸೀದಾ ರೂಮಲ್ಲಿ ಹೋಗ್ಬಿಟ್ಟು ಆ ದಿಂಬಿರುತ್ತೆ ನೋಡಿ ಮಂಚದ ಮೇಲೆ, ಆ ದಿಂಬ ಮೇಲೆ ತಲೆ ಹಾಕ್ಕೊಂಡು ಮಲಗೋದು ಇವನು. ಅದರಲ್ಲೂ ಆಚೆ ಅಂತೂ ಮನಗೋದೇ ಇಲ್ಲ ಇವನು. ನಾನು ಏನಾನ 2 ರೂಮಿಂದು ಏನಾದರೂ ಬಾಗಿಲು ಹಾಕ್ಬಿಟ್ರೆ ಆ ರೂಮ್ಗೆ ಹೋಗ್ಬಿಟ್ಟು ಈ ಥರ ಎಲ್ಲ ಮಾಡ್ತಾನೆ ಅಂತ ಬಾಗಿಲು ಹಾಕ್ಬಿಟ್ರೆ ಮುನ್ಸ್ಕೊಂಡೋಗಿ ಟೆರೆಸ್ ಮೇಲೆ ಮಲ್ಕೊತಾನೆ ನೋಡಿ. ಇವನಿಗೆ ಎಷ್ಟು ಬುದ್ಧಿ ಐತಿ ಅಂದರೆ ಅದಕ್ಕೆ ಹೇಳೋದು, ನಿಯತ್ತಿಗೆ ಇನ್ನೊಂದು ಹೆಸರೇ ಪ್ರಾಣಿ ಅಂತ ಹೇಳ್ತಾರಲ್ಲ ನಾಯಿಗೆ ನೋಡಿ. ಇದಕ್ಕೇ ನೋಡಿ ಜಾನಿಗೆ ಸ್ನಾನ ಎಲ್ಲ ಮಾಡಿಸಿ ಕುಂಕುಮ ಎಲ್ಲ ಇಟ್ಟಿದ್ದೀನಿ ಆಂಜನೇಯಂದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ, ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ ನಮಗೆ. ತುಂಬಾ ಬುದ್ಧಿ ಅವನಿಗೆ. ಮತ್ತು ಕಾಯ್ತಿರ್ತಾನೆ, ನಾವು ಹೊರಗಡೆ ಹೋದರೆ ಬರೋ ತನಕನೂ ಕಾಯ್ತಾನೆ ನೋಡಿ. ಇನ್ನು ಈ ಕಡೆ ರೂಮಲ್ಲಿ ನೋಡಿ ಅವ್ನು ಮನಗಿರೋ ಸ್ಟೈಲ್ ನೋಡಿ, ಯಾರಿಗೆ ತಾನೇ ಬರುತ್ತಾ ಈ ಥರ ಸ್ಟೈಲು ನೋಡಿ. ಅದು ದಿಮ್ಮ ಮೇಲೆ ತಲೆ ಹಾಕ್ಕೊಂಡು ಹೆಂಗೆ ಮಲಗವನೆ ನೋಡಿ. ನಾವು ಇವನಿಗೆ ಚಿಕನ್ ತಂದಾಗ ನಾವು ಮಸಾಲೆ ಎಲ್ಲ ಹಾಕಿ ನಾವು ಇವನಿಗೆ ಚಿಕನ್ ಬೇಯಿಸಲ್ಲ ನೋಡಿ. ಈ ಥರ ನಾನು ಒಂದು ಪಾತ್ರೆಯಲ್ಲಿ ನೀರು ಕಾಯೋಕ್ಕೆ ಅಂತ ಇಟ್ಟಿರ್ತೀನಿ. ಅದು ಚೆನ್ನಾಗಿ ಬಿಸಿ ಆದಮೇಲೆ ನಾನು ಅದರೊಳಗೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಬಿಟ್ಟು ಅದು ಸ್ವಲ್ಪ ಕುದಿ ಬಂದಮೇಲೆ ಆಮೇಲೆ ನಾನು ಚಿಕನ್ ಹಾಕೋದು. ಅಂದರೆ ನಾಯಿಗಳಿಗೆ ಇದೇ ಥರನೇ ಬೇಯಿಸಿ ಹಾಕಬೇಕು, ಸ್ವಲ್ಪ ಸೂಪ್ ಥರ ಮಾಡಿಬಿಟ್ಟು ಕಲಸಿ ಹಾಕಬೇಕು. ನಾವು ಮಸಾಲೆ ಎಲ್ಲನೂ ಹಾಕಬಾರ್ದು ಇವಕ್ಕೆ. ಅದು ಮಸಾಲೆ ಎಲ್ಲ ಹಾಕಿದ್ರೆ ಕಜ್ಜಿ ಆ ಥರ ಎಲ್ಲ ಬರುತ್ತೆ. ಅದಕ್ಕೋಸ್ಕರನೇ ನಾವು ಮಸಾಲೆ ಹಾಕಲ್ಲ. ಇದೇ ಥರನೇ ನಾವು ಯಾವಾಗಲೂ ಅವನಿಗೆ ಚಿಕನ್ ತಂದಾಗ ಬೇಯಿಸೋದು. ಅಂದರೆ ಡೈಲಿ ನಾವೇನು ಚಿಕನ್ ತರಲ್ಲ ಇವನಿಗೆ. ಅಂದರೆ ವಾರಕ್ಕೊಂದ್ಸರಿ ಮಾತ್ರ ತರ್ತೀವಿ ಅಷ್ಟೇ. ಡೈಲಿ ನಾವು ಮೊಟ್ಟೆ ಬೇಯಿಸ್ಬಿಟ್ಟು ಅನ್ನದಲ್ಲಿ ಮೊಟ್ಟೆ ಕಲಸಿ ಹಾಕ್ತೀವಿ. ಇವತ್ತು ಬೆಳಗ್ಗೆ ನಾನು ಅವನಿಗೆ ಮೊಟ್ಟೆ ಕಲಿಸ್ಬಿಟ್ಟು ಅನ್ನ ಹಾಕಿದ್ದೆ ನೋಡಿ, ತಿಂದೇ ಇಲ್ಲ. ಹಾಕಿದ ಅನ್ನ ಹಂಗೆ ಇದೆ, ಸಂಜೆವರೆಗೂ ತಿಂದಿಲ್ಲ. ಚಿಕನ್ ತತ್ತಾರೆ ಅಂತ ಅವನಿಗೇನೋ ಕನಸು ಬಿದ್ದಿತ್ತೋ ಏನೋ ಗೊತ್ತಿಲ್ಲ ನೋಡಿ. ಸಾಯಂಕಾಲ ಚಿಕನ್ ತಗೊಬಂದಿದ್ದೀವಿ. ಚಿಕನ್ ತಂದು ಇವಾಗ ನಾನು ಅದೇ ಅನ್ನ ಇತ್ತಲ್ಲ ಬೆಳಗ್ಗೆ ಅನ್ನ, ಅದಕ್ಕೆ ಅವನಿಗೆ ಸೂಪ್ ಥರ ಮಾಡಿ ಅದರೊಳಗೇ ಕಲಿಸ್ತಾ ಇದ್ದೀನಿ ನೋಡಿ. ಕಲಿಸ್ಬಿಟ್ಟು ಇವಾಗ ಕೊಟ್ಟರೆ ಇವಾಗ ಚೆನ್ನಾಗಿ ತಿಂತಾನೆ. ಅವ್ನಿಗೆ ಏನು ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಚಿಕನ್ ತತ್ತಾರೆ ಅಂತವು, ತಿನ್ನೋದೇ ಇಲ್ಲ ಅನ್ನ ನೋಡಿ, ಹಂಗೆ ಬಿಟ್ಕೊಂಡಿರ್ತಾನೆ ನೋಡಿ. ಇವಾಗಲೂ ಅಂದ್ರೂ ಬರೀ ಚಿಕನ್ ಹುಡುಕ್ತಿದ್ದಾನೆ ಅದರೊಳಗೆ. ಅನ್ನ ತಿಂತಾ ಇಲ್ಲ ಅವನು, ಚಿಕನ್ ಹುಡುಕ್ತಾ ಇದ್ದಾನೆ ನೋಡಿ. ಆಚೆ ಕಟ್ಟಿರ್ತೀವಿ ಅಂದರೆ ಯಾವಾಗಲೂ ಕಟ್ಟಿರೋದಿಲ್ಲ. ನಮ್ಮ ಮನೆಯವ್ರು ಏನಾನ ಬಂದಾಗ ಅವ್ನು ಜಾಸ್ತಿ ಗಲಾಟೆ ಮಾಡ್ತಾನೆ ಅಂದ್ಬಿಟ್ಟು ಕಟ್ಟಿರ್ತೀವಿ ಅಷ್ಟೇ. ಇನ್ನು ಡೈಲಿ ನಾವಿದ್ದಾಗ ಬಿಡ್ತೀನಿ ನೋಡಿ. ಅಲ್ಲಿ ಕಾಯ್ತಾ ಇರ್ತಾನೆ. ನಮ್ಮನೆ ಯಾರಾನ ಒಬ್ಬರು ಬರೋದು ಲೇಟ್ ಆಯಿತು ಅಂದರೆ ಅಲ್ಲಿ ನಿಂತ್ಕೊಂಡು ಕಾಯ್ತಿರ್ತಾನೆ. ಅಲ್ಲಿ ಟೆರೆಸ್ ಮೇಲೂ ನಿಂತ್ಕೊಂಡು ನೋಡ್ತಿರ್ತಾನೆ, ಮತ್ತು ಇಲ್ಲಿ ಬಾಗ್ಲ ಹತ್ರನೂ ನೋಡ್ತಿರ್ತಾನೆ. ಎಷ್ಟು ಪ್ರೀತಿ ತೋರಿಸ್ತಾನೆ ನಮಗೆ ಅಂತ ಅಂದರೆ, ನಾವು ಸಂಬಂಧಿಕರಿಗೆ ಎಷ್ಟೇ ಹೆಲ್ಪ್ ಮಾಡಿ ಎಷ್ಟೇ ಪ್ರೀತಿ ತೋರಿಸಿದ್ರು ಅವರು ನಮಗೆ ತಿನ್ನೋತಕ ತಿಂದ್ಬಿಟ್ಟು ನಮಗೆ ಮೋಸ ಮಾಡ್ತಾರೆ. ಅದೇ ಪ್ರಾಣಿಗಳು ನೋಡಿ ಆ ಥರ ಅಲ್ಲ. ನಾವು ಏನು ಪ್ರೀತಿ ಕೊಟ್ಟಿರ್ತೀವೋ ಮರು ಪ್ರೀತಿ ಅವು ನಮಗೆ ಕೊಡ್ತವೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.